ಪ್ರಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ರಾಜ್ಯಶಾಸ್ತ್ರ ಹಾಗೂ ಸಾರ್ವಜನಿಕ ಆಡಳಿತ ವಿಭಾಗಕ್ಕೆ 2025-26ನೇ ಸಾಲಿನ ಜುಲೈ ಆವೃತ್ತಿಯಲ್ಲಿ ಪ್ರಥಮ ವರ್ಷಕ್ಕೆ ಪ್ರವೇಶಾತಿ ಪಡೆದಿರುವ ತಮ್ಮೆಲ್ಲರಿಗೂ ವಿಭಾಗದ ಮುಖ್ಯಸ್ಥನಾದ ಪ್ರೊಫೆಸರ್ ಶಂಕರನಾರಾಯಣಪ್ಪ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ತಾವುಗಳು ರಾಜಕೀಯ ವಿಜ್ಞಾನವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ನಿಮ್ಮ ಜೀವನದಲ್ಲಿ ರಾಜಕೀಯದ ವ್ಯಾಪಕತೆಯನ್ನು ಗಮನಿಸಿದರೆ ರಾಜಕೀಯ ವಿಜ್ಞಾನವು ಅತ್ಯುತ್ತಮ ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದಾಗಿದೆ. ರಾಜಕೀಯ ವಿಜ್ಞಾನವನ್ನು ಮಾಸ್ಟರ್ ಸೈನ್ಸ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಮಾನವ ಅಸ್ತಿತ್ವದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತದೆ. ಇದರಲ್ಲಿ ನಾವು ಏನು ಹೇಳಬಹುದು, ಮಾಡಬಹುದು ಮತ್ತು ಹೇಗೆ ಜೀವಿಸಬಹುದು ಎಂಬ ವಿಷಯ ಹಾಗೂ ಹೇಗೆ ರಾಜಕೀಯದಿಂದ ದೂರವಿರಲು ಸಾಧ್ಯವಿಲ್ಲ ಎಂಬುದನ್ನು ತಿಳಿದು ರಾಜಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡುವ ಮೂಲಕ ಅದನ್ನು ಹೆಚ್ಚು ಕೌಶಲ್ಯದಿಂದ ಹೇಗೆ ಬಳಸುವುದು ಎಂಬುದನ್ನು ನಾವು ಕಲಿಯಬಹುದು. ರಾಜಕೀಯ ವಿಜ್ಞಾನವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳು ಎಲ್ಲ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನಿಯಂತ್ರಿಸುವ ನಿಯಮಗಳು ಮತ್ತು ರಾಜಕೀಯ ರಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮವಾಗಿ ಸಿದ್ಧರಾಗಿರುತ್ತೀರಿ. ಹೆಚ್ಚುವರಿಯಾಗಿ ಮಾನವ ಸಂಪರ್ಕಗಳು ಮತ್ತು ಸಾಂಸ್ಥಿಕ ಚಲನಶಾಸ್ತ್ರದ ಬಗ್ಗೆ ವಿದ್ಯಾರ್ಥಿಗಳ ಗ್ರಹಿಕೆಯನ್ನು ಸುಧಾರಿಸುತ್ತದೆ. ಇದು ಸಹಯೋಗವನ್ನು ಉತ್ತೇಜಿಸಲು ಮತ್ತು ಸಾಮಾಜಿಕ ಸಂದರ್ಭಗಳಲ್ಲಿ ಜನರು ಅಧಿಕಾರವನ್ನು ಹೇಗೆ ಬಳಸುತ್ತಾರೆ ಹಾಗೂ ಸ್ಥಾಪಿಸಲಾದ ಸಂಸ್ಥೆಗಳು ಮಾರ್ಗಸೂಚಿಗಳು ಮತ್ತು ಕಾರ್ಯವಿಧಾನಗಳನ್ನು ತಿಳಿಯಬಹುದು. ಅಂತಾರಾಷ್ಟ್ರೀಯ ಸಂಬಂಧಗಳು, ರಾಜಕೀಯ ತತ್ವಶಾಸ್ತ್ರ ಮತ್ತು ತುಲನಾತ್ಮಕ ರಾಜಕೀಯವೆಲ್ಲವೂ ರಾಜಕೀಯ ವಿಜ್ಞಾನದ ದೊಡ್ಡ ಕ್ಷೇತ್ರದಲ್ಲಿ ಸೇರಿವೆ. ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಮನೋವಿಜ್ಞಾನ ಮತ್ತು ಮಾನವಶಾಸ್ತ್ರದಂಥ ಇತರ ಶೈಕ್ಷಣಿಕ ಕ್ಷೇತ್ರಗಳೊಂದಿಗೆ ರಾಜಕೀಯ ವಿಜ್ಞಾನವು ಹಲವಾರು ಕ್ಷೇತ್ರಗಳನ್ನು ಹೊಂದಿದೆ. ನೀವು ಪ್ರಜಾಪ್ರಭುತ್ವ ಮತ್ತು ಸರ್ಕಾರದ ಇತರ ರೂಪಗಳು, ನಾಯಕತ್ವದ ತತ್ವಗಳು, ಜಾಗತಿಕ ಸನ್ನಿವೇಶದಲ್ಲಿ ರಾಜ್ಯವನ್ನು ಹೇಗೆ ಪರಿಕಲ್ಪನೆ ಮಾಡಲಾಗಿದೆ, ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಸರ್ಕಾರೇತರ ಸಂಸ್ಥೆಗಳ ಪ್ರಭಾವ, ಸಾರ್ವಜನಿಕ ಅಭಿಪ್ರಾಯ ಹೇಗೆ ರೂಪುಗೊಳ್ಳುತ್ತದೆ, ರಾಜಕೀಯದಲ್ಲಿ ಹೊಸ ಸಾಮಾಜಿಕ ಮಾಧ್ಯಮವನ್ನು ಹೇಗೆ ಬಳಸಲಾಗುತ್ತದೆ, ಸಾಂವಿಧಾನಿಕ ಕಾನೂನು ಮತ್ತು ಹೆಚ್ಚಿನವುಗಳ ಬಗ್ಗೆ ಮಾಸ್ಟರ್ಸ್ ಇನ್ ಪೊಲಿಟಿಕಲ್ ಸೈನ್ಸ್ ಕಾರ್ಯಕ್ರಮದಲ್ಲಿ ಕಲಿಯುವಿರಿ. ಮೇಲೆ ತಿಳಿಸಿದ ವಿಷಯಗಳ ಅಧ್ಯಯನವು ಖಂಡಿತವಾಗಿಯೂ ವ್ಯಾಪಕ ಶ್ರೇಣಿಯ ವಿಷಯಗಳನ್ನು ಕಲಿಸಲು ಅದ್ಭುತವಾದ ಆಧಾರವನ್ನು ನೀಡುತ್ತದೆ ಮತ್ತು ಇದು ವಿದ್ಯಾರ್ಥಿಗಳ ಮನಸ್ಸನ್ನು ವಿಸ್ತರಿಸಲು ಮತ್ತು ದೇಶದ ಯೋಗ್ಯ ನಾಗರಿಕರಾಗಲು ಸಹಾಯ ಮಾಡುವ ಉನ್ನತ ಸಾಂಸ್ಥಿಕ ಮೌಲ್ಯವನ್ನು ಹೊಂದಿದೆ. ರಾಜಕೀಯ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ವ್ಯಾಪಕವಾದ ಉದ್ಯೋಗದ ಆಯ್ಕೆಗಳ ಹೊರತಾಗಿಯೂ ಕೆಲವರು ರಾಜಕೀಯದಲ್ಲಿ ವೃತ್ತಿಜೀವನವನ್ನು ಮುಂದುವರಿಸಲು ಬಯಸುವ ಕಾರಣ ಈ ವಿಷಯವನ್ನು ಅಧ್ಯಯನ ಮಾಡಲು ಆಯ್ಕೆ ಮಾಡುತ್ತಾರೆ. ಇದು ಸಂಶೋಧನೆಯಲ್ಲಿ ಬಳಸಲಾಗುವ ತಂತ್ರಜ್ಞಾನದ ಕಾನೂನುಬದ್ಧ ಶಾಖೆಯಾಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳು ರಾಜಕೀಯ ವಿಜ್ಞಾನದ ಒಂದು ಶಾಖೆಯಾಗಿದ್ದು, ಯುದ್ಧವನ್ನು ತಡೆಗಟ್ಟಲು ಮತ್ತು ಮಾನವ ಕುಲವನ್ನು ಅದರ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸಲು ಸಾಧ್ಯವಾಗುತ್ತದೆ. ಇನ್ನು ಸಾರ್ವಜನಿಕ ಆಡಳಿತವನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, ಆಧುನಿಕ ರಾಜ್ಯಗಳಲ್ಲಿ ಸಾರ್ವಜನಿಕ ಆಡಳಿತವು ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಿದೆ. ಸರ್ವಾಧಿಕಾರಿ ಸರ್ಕಾರಗಳ ಇದ್ದ ಕಾಲದಲ್ಲಿ ಕ್ರಮೇಣವಾಗಿ ಪ್ರಜಾ ಸರ್ಕಾರಗಳ ಸ್ಥಾಪನೆಯಾದಂತೆ ಸಾರ್ವಜನಿಕ ಆಡಳಿತದ ಆದ್ಯತೆ ಹೆಚ್ಚುತ್ತಾ ಹೋಯಿತು. ಆಡಳಿತಾಂಗದ ಸಹಕಾರ ಮತ್ತು ಸಹಾಯವಿಲ್ಲದೆ ಯಾವುದೇ ಸರ್ಕಾರ ಊರ್ಜಿತವಾಗುವುದಿಲ್ಲ. ಪ್ರಜಾಪ್ರಭುತ್ವವು ಉತ್ತಮ ಫಲಿತಾಂಶ ನೀಡಬೇಕಾದಲ್ಲಿ ದಕ್ಷ, ನೀತಿಯುತ ಮತ್ತು ಕಾರ್ಯಬದ್ಧ ಉದ್ಯೋಗ ವರ್ಗವು ಅತ್ಯಗತ್ಯವಾಗಿದೆ. ಆಧುನಿಕ ರಾಜ್ಯಗಳು ಸುಖಿ ರಾಜ್ಯದ ಗುರಿಯನ್ನು ಹೊಂದಿದೆ. ಮಗು ಹುಟ್ಟುವ ಪೂರ್ವದಿಂದ ಹಿಡಿದು, ಅಂದರೆ ಗರ್ಭದಲ್ಲಿದ್ದಾಗಲೇ ತಾಯಿಯ ಯೋಗಕ್ಷೇಮಕ್ಕೆ ರಾಜ್ಯವು ಗಮನ ಕೊಟ್ಟು ವಯಸ್ಸಾಗುವವರೆಗೂ ಕೂಡ ಸಾರ್ವಜನಿಕ ಆಡಳಿತವು ವೃತ್ತಿಯಲ್ಲಿ ಆಸಕ್ತವಾಗಿರುತ್ತದೆ. ಹಲವಾರು ರೀತಿಯ ಸೇವೆಗಳನ್ನು ಒದಗಿಸುತ್ತದೆ. ಸುಖಿ ರಾಜ್ಯವು ತನ್ನ ಪ್ರಜೆಗಳ ಹಿತಾಸಕ್ತಿಗಳನ್ನು ರಕ್ಷಿಸುವ ಬಡವರು, ಕಾರ್ಮಿಕರು, ಅಶಕ್ತರು ಮತ್ತು ದುರ್ಬಲರಿಗೆ ನೆರವು ನೀಡುವ ಗುರಿಯನ್ನು ಹೊಂದಿದೆ. ಅದರಿಂದಾಗಿ ಸರ್ಕಾರದ ಕಾರ್ಯಭಾರಗಳು ಹೆಚ್ಚಿದೆ. ಈ ಉದ್ದೇಶಗಳು ಎಷ್ಟೇ ಆದರ್ಶವಾಗಿದ್ದರೂ ವೈವಿಧ್ಯತೆಯಿಂದ ಕೂಡಿದ್ದರೂ
ಸುವ್ಯವಸ್ಥಿತ, ದಕ್ಷ ಹಾಗೂ ಉತ್ತಮ ಆಡಳಿತ ಸಿಬ್ಬಂದಿ ಇರದಿದ್ದಲ್ಲಿ ಅವುಗಳನ್ನು ಸಾಧಿಸುವುದು ಅವಶ್ಯಕವಾಗುತ್ತದೆ. ಆದ್ದರಿಂದಲೇ ಸಹಜವಾಗಿ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ನಮ್ಮ ವಿಭಾಗದಲ್ಲಿ BA ಮತ್ತು MA ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಇನ್ ಪಂಚಾಯತ್ ರಾಜ್ ಹಾಗೂ PGCBL ಕೋರ್ಸ್ಗಳನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿ ಮಿತ್ರರೇ, MA ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ 2 ವರ್ಷಗಳಾಗಿದ್ದು 4 ಸೆಮಿಸ್ಟರ್ಗಳನ್ನು ಒಳಗೊಂಡಿದೆ. ಪ್ರತಿ ಸೆಮಿಸ್ಟರ್ನಲ್ಲಿ ಹಾರ್ಡ್ ಕೋರ್ 3 ಪತ್ರಿಕೆಗಳಿದೆ, ಸಾಫ್ಟ್ ಕೋರ್ 3 ಪತ್ರಿಕೆಗಳಿದೆ. ಅದರಲ್ಲಿ ಸಾಫ್ಟ್ ಕೋರ್ನಲ್ಲಿ 2 ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಬೇರೆ ಸಬ್ಜೆಕ್ಟ್ನಲ್ಲಿ ಓಪನ್ ಎಲೆಕ್ಟಿವ್ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರಥಮ MAಗೆ ಪ್ರವೇಶಾತಿ ಪಡೆದಿರುವ ತಾವುಗಳು 80 ಅಂಕಗಳಿಗೆ ಥಿಯರಿ ಪರೀಕ್ಷೆ ಬರೆಯಬೇಕು. 20 ಅಂಕಗಳಿಗೆ ಆಂತರಿಕ ನಿಬಂಧನೆಗಳನ್ನು ಬರೆಯಬೇಕು. ಇಂಟರ್ನಲ್ ಅಸೈನ್ಮೆಂಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಅಥವಾ ಹಂತದಲ್ಲಿ ಪ್ರಶ್ನೆಗಳು ಇರುತ್ತವೆ. ಫಸ್ಟ್ ಸ್ಟೇಜ್ನಲ್ಲಿ 10 ಅಂಕಗಳಿಗೆ, ಸೆಕೆಂಡ್ ಸ್ಟೇಜ್ನಲ್ಲಿ 10 ಅಂಕಗಳಿಗೆ, ಒಟ್ಟು 20 ಅಂಕಗಳಿಗೆ ಉತ್ತರಗಳನ್ನು ಬರೆಯಬೇಕು. ಆಂತರಿಕ ನಿಬಂಧಗಳ ಪ್ರಶ್ನೆಗಳನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ವೆಬ್ಸೈಟ್ನಲ್ಲಿ ಮತ್ತು ಸ್ಟೂಡೆಂಟ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ತಾವುಗಳು ಸಂಬಂಧಿಸಿದ ಪ್ರಶ್ನೆಗಳನ್ನು ಡೌನ್ಲೋಡ್ ಮಾಡಿಕೊಂಡು A4 ಸೈಜ್ ಅಳತೆಯ ಬಿಳಿಯ ಹಾಳೆಯಲ್ಲಿ ಆಂತರಿಕ ಪ್ರಶ್ನೆಗಳಿಗೆ ಕ್ರಮಬದ್ಧವಾಗಿ ಉತ್ತರಗಳನ್ನು ಬರೆದು ತಮ್ಮ ವಿಳಾಸ, ಮೊಬೈಲ್ ನಂಬರ್ ಹಾಗೂ ನೋಂದಣಿ ಸಂಖ್ಯೆಯನ್ನು ಬರೆದು ನಿಗದಿತ ದಿನಾಂಕದೊಳಗೆ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕು. ತಮಗೆ ವಿಶೇಷ ಸೂಚನೆ ಎಂದರೆ, ಯಾವ ಶೈಕ್ಷಣಿಕ ವರ್ಷದಲ್ಲಿ ಪ್ರವೇಶಾತಿ ಪಡೆದಿರುತ್ತೀರಿ ಆ ಶೈಕ್ಷಣಿಕ ಸಾಲಿನಲ್ಲಿ ಆಂತರಿಕ ನಿಬಂಧನೆಗಳನ್ನು ಬರೆದು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು. ಏನಾದರೂ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಆಂತರಿಕ ನಿಬಂಧನೆಗಳನ್ನು ಸಲ್ಲಿಸಿದರೆ ಅಂಥ ಆಂತರಿಕ ನಿಬಂಧನೆಗಳನ್ನು ಪರಿಗಣಿಸುವುದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. 2025-26ನೇ ಜುಲೈ ಆವೃತ್ತಿಯಲ್ಲಿ ಪ್ರವೇಶಾತಿ ಪಡೆದಿರುವ ವಿದ್ಯಾರ್ಥಿಗಳಿಗೆ ಸಂಪರ್ಕ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ನಿಗದಿಪಡಿಸುವ ದಿನಾಂಕಗಳಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕೇಂದ್ರ ಸ್ಥಾನ ಮತ್ತು ಪ್ರಾದೇಶಿಕ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಸಂಪರ್ಕ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು. ಜೊತೆಯಲ್ಲಿ ಅಥವಾ ಆನ್ಲೈನ್ ಮುಖಾಂತರವೂ ಕೂಡ ನಡೆಸಲಾಗುವುದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ನಿಂದ ಮಾಹಿತಿ ಪಡೆದು ನಿಗದಿತ ದಿನಾಂಕಗಳಂದು ತರಗತಿಗಳಿಗೆ ತಾವುಗಳು ತಪ್ಪದೇ ಹಾಜರಾಗುವುದು. ತಾವುಗಳು ಮುಖ್ಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುವಾಗ ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಮತ್ತು ಗ್ರಂಥಾಲಯದಲ್ಲಿ ಲಭ್ಯವಿರುತ್ತದೆ. ಆ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಂಡು ಮುಖ್ಯ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಹಾಗೂ ಪರೀಕ್ಷೆ 80 ಅಂಕಗಳಿಗೆ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಪಾಸ್ ಆಗಲು ಕನಿಷ್ಠ 40 ಅಂಕಗಳನ್ನು ಪಡೆಯಬೇಕು. ಗರಿಷ್ಠ ಅಂಕಗಳನ್ನು ಪಡೆಯುವ ವಿದ್ಯಾರ್ಥಿಗಳಿಗೆ ವಿಭಾಗದ ವತಿಯಿಂದ ದಾನಿಗಳ ಹೆಸರಿನಲ್ಲಿರುವ ಗೋಲ್ಡ್ ಮೆಡಲನ್ನು ನೀಡಲಾಗುವುದು. ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆದ ನಂತರ ಉಪನ್ಯಾಸಕರಾಗಲು UGC ಮತ್ತು ರಾಜ್ಯ ಮಟ್ಟದಲ್ಲಿ ನಡೆಸುವ NET, SLET ಪರೀಕ್ಷೆಯನ್ನು ಬರೆದು ಅರ್ಹತೆಯನ್ನು ಪಡೆದು ನಂತರ ಉಪನ್ಯಾಸಕರಾಗಬಹುದು. ಉನ್ನತ ಪದವಿಯಾದಂಥ PhD ಸಂಶೋಧನೆಗೆ ಪ್ರವೇಶಾತಿ ಪಡೆದು ಸಂಶೋಧನೆ ಕೈಗೊಳ್ಳಬಹುದು. ಕೇಂದ್ರ ರಾಜ್ಯ ಸರ್ಕಾರಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ IAS, KS ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ರಾಜ್ಯಶಾಸ್ತ್ರ ಮತ್ತು ಸಾರ್ವಜನಿಕ ಆಡಳಿತ ವಿಷಯವನ್ನೇ ಆಯ್ಕೆ ಮಾಡಿಕೊಂಡು ತೇರ್ಗಡೆಗೊಂಡು ಅಧಿಕಾರಿಗಳಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಷಯವು ಕೈಪಿಡಿ ಇದ್ದಂತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ಭಾರತದ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಕೇಂದ್ರ, ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸರ್ಕಾರಗಳ ಆಡಳಿತ ನಡೆಸಲು ಹಾಗೂ
ದೇಶಕ್ಕೆ ಬೇಕಾಗಿರುವ ಕಾನೂನು ರಚಿಸಲು ಹಾಗೂ ವಿದೇಶಾಂಗ ನೀತಿ ರೂಪಿಸಲು ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ವಿಷಯವು ಉಪಯುಕ್ತವಾಗಿರುತ್ತದೆ. ಏನಾದರೂ ಪಠ್ಯಕ್ರಮಗಳ ಬಗ್ಗೆ ತಮಗೆ ಗೊಂದಲಗಳಿದ್ದರೆ ವಿಭಾಗದ ಮುಖ್ಯಸ್ಥರ ದೂರವಾಣಿ ಸಂಖ್ಯೆಗೆ ಹಾಗೂ ವಿಭಾಗದ ಪ್ರಾಧ್ಯಾಪಕರನ್ನು ಸಂಪರ್ಕಿಸಬಹುದು. ತಮಗೆಲ್ಲ ಶುಭವಾಗಲಿ. ವಂದನೆಗಳು.